ಹಾಯ್ ಹಲೋ ನಮಸ್ಕಾರ, ನಿಮ್ಮೆಲ್ಲರಿಗೂ ಯಶಸ್ಟಾಕಿಸ್ಗೆ ಸ್ವಾಗತ. ನಾನು ವಿಶಾಲಾಕ್ಷಿ. ನಿನ್ನೆಯ ಬಿಗ್ ಬಾಸ್ ಎಪಿಸೋಡ್ ನೋಡಿದಂತಹ ಕೆಲ ವೀಕ್ಷಕರು ಅಶ್ವಿನಿ ಗೌಡ ಅವ್ರ ಮೇಲೆ ರೊಚ್ಚಿಗೆದ್ದಿದ್ದಾರೆ. ಪದೇ ಪದೇ ನಾಲಿಗೆ ಹರಿ ಬಿಡೋದು ಎಷ್ಟು ಸರಿ, ಆ ರೀತಿಯ ಪದ ಬಳಕೆ ಸರಿಯಲ್ಲ ಅಂತ ಹೇಳಿದ್ರೂ ಕೂಡ ಅದ್ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ ಅಶ್ವಿನಿ ಗೌಡ ಅವರು? ಗೊತ್ತಿದ್ದು ಆ ರೀತಿಯ ಪದಗಳನ್ನ ಬಳಸ್ತಾ ಇದ್ದಾರಾ, ಅಥವಾ ಅವರಿಗೆ ಅರಿವಿಲ್ಲದಿಗೆ ಆ ಪದಗಳು ಅವ್ರ ಬಾಯಿಂದ ಬರ್ತಾ ಇದೆಯಾ? ಈ ರೀತಿಯಾದ ಪ್ರಶ್ನೆಗಳನ್ನ ಇಟ್ಕೊಂಡು ರಕ್ಷಿತಾನ ಟಾರ್ಗೆಟ್ ಮಾಡೋದು ಸರಿಯಲ್ಲ. ರಕ್ಷಿತಾ ವಿರುದ್ಧ ರಿವೆಂಜ್ ತೀರಿಸಿಕೊಳ್ಳೋದಕ್ಕೆ ಈ ರೀತಿಯ ಪದ ಬಳಕೆ ಸರಿಯಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕೆಲ ವೀಕ್ಷಕರು ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ಳೋದ್ರ ಮೂಲಕ ಅಶ್ವಿನಿ ಅವ್ರ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ತಗೋಬೇಕು ಬಿಗ್ ಬಾಸ್. ಕಿಚ್ಚನ ಪಂಚಾಯಿತಿಯಲ್ಲಿ ಈ ಒಂದು ಟಾಪಿಕ್ ಚರ್ಚೆ ಆಗ್ಲೇಬೇಕು. ಅದೆಷ್ಟು ಅಗ್ರೆಸಿವ್ ಆಗಿ ಕಿಚ್ಚ ಅವರು ಕ್ಲಾಸ್ ತೆಗೆದುಕೊಂಡ್ರಲ್ಲ ರಕ್ಷಿತಾಗೆ, ಪಿತ್ತ ನೆತ್ತಿಗೇರಿಸ್ಕೊಂಡು ಮಾತಾಡಿದ್ರಲ್ಲ, ಅದೇ ಪಿತ್ತವನ್ನ ನೆತ್ತಿಗೇರಿಸ್ಕೊಳ್ಳೋ ಮೂಲಕ ಕಮಿಂಗ್ ವೀಕ್ ನಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಈ ಪದ ಪ್ರಯೋಗ ಯಾಕೆ ಮಾಡಿದ್ರಿ ಅಂತ ಕೇಳಲೇಬೇಕು ಅಂತ ಈಗಲೇ ಹಠ ಹಿಡಿದು ಕೂತಿದ್ದಾರೆ ಕೆಲ ಬಿಗ್ ಬಾಸ್ ವೀಕ್ಷಕರು. ಅಷ್ಟಕ್ಕೂ ಅಶ್ವಿನಿ ಗೌಡ ಅವರು ಬಳಸಿದಂತ ಪದ ಪ್ರಯೋಗ ಅಥವಾ ಪದ ಬಳಕೆ ಯಾವುದು ಅನ್ನೋದನ್ನ ನೋಡೋದಾದ್ರೆ ಅಮಾವಾಸ್ಯೆ ಅಂತ ಯಾಕೆ ಹೇಳಿದ್ರು ರಕ್ಷಿತಾಗೆ? ಅಷ್ಟಕ್ಕೂ ಅವರು ರಕ್ಷಿತಾ ಹೆಸರನ್ನ ಮೆನ್ಷನ್ ಮಾಡಿಲ್ಲ, ಆದ್ರೆ ಅವರು ಕೌಂಟರ್ ಕೊಟ್ಟಿದ್ದು, ಟಾಂಟ್ ಮಾಡಿದ್ದು ರಕ್ಷಿತಾಗೆ ಅನ್ನೋದು ಆ ಸಿಚುಯೇಷನ್ ಹೇಳುತ್ತೆ. ಅದೇನು ಎಂತ ಅನ್ನೋದನ್ನ ನೋಡೋದಾದ್ರೆ, ಇವರಿಗೆ ದೃಷ್ಟಿ ಆಗ್ಬಿಟ್ಟಿದೆ ಅಂತೆ ಬಕೆಟ್ ಗ್ಯಾಂಗಿಗೆ. ಅಶ್ವಿನಿ, ಜಾನ್ವಿ, ಧ್ರುವಂತ್ 3 ಜನ ಈಗ ಬಕೆಟ್ ಟ್ರೂಪ್ ನಲ್ಲಿ ಇದ್ದಾರೆ. ಕಾಕ್ರೋಚ್ ಸುದಿ ಅವರು ಎಲಿಮಿನೇಟ್ ಆಗಿ ಹೊರಗಡೆ ಬಂದಿದ್ದಾರೆ. ಸೊ ನಮ್ಮ ರೂಮ್ಗೆ ನಮ್ಗೆಲ್ರಿಗೂ ದೃಷ್ಟಿ ಆಗ್ಬಿಟ್ಟಿದೆ. ನಾಯಿ ಕಣ್ಣು ನರಿ ಕಣ್ಣು ಅಲ್ಲ, ಬಿಗ್ ಬಾಸ್ ಮನೇಲಿ ಇರ್ತಕ್ಕಂಥ ಎಲ್ಲರ ಒಂದು ಕಣ್ಣಿನ ದೃಷ್ಟಿ ಹೋಗಬೇಕು ಅಂತ ಹೇಳಿ ನಿಂಬೆಹಣ್ಣು ತಗೊಂಡ್ ಬಂದು ಪರಸ್ಪರ ನಿವಾಳಿಸ್ಕೊಂಡು ಆ ಬಿಗ್ ಬಾಸ್ ಮನೆ ಅಂದ್ರೆ ಅವ್ರು ತಂಗಿರ್ತಕ್ಕಂಥ ರೂಮ್ಗೂ ಕೂಡ ದೃಷ್ಟಿ ತೆಗೆದು ಬಿಸಾಕೋದಕ್ ನೋಡ್ತಾರೆ. ಅದನ್ನ ನೋಡಿದಂತಾಗಿಲ್ಲಿ ನನಗೆ ಏನೋ ಹೇಳಬೇಕು ಅನ್ನಿಸ್ತಾ ಇದೆ, ಹೇಳ್ತಿದ್ದೀನಿ. ನೀವು 3 ಜನ ಇದ್ದೀರಿ. ಧ್ರುವಂತ್ ಅವ್ರಿಗೆ ಯಾರೆಲ್ಲ ಕ್ಲೋಸ್ ಆಗ್ತಾರಲ್ಲ, ಧ್ರುವಂತ್ ಯಾರೊಟ್ಟಿಗೆ ಕ್ಲೋಸ್ ಇರ್ತಾರ ಅವ್ರೆಲ್ಲರೂ ಕೂಡ ಬಿಗ್ ಬಾಸ್ ಮನೆಯಿಂದ ಹೋಗ್ತಿದ್ದಾರೆ. ಮಲ್ಲಮ್ಮ, ಚಂದ್ರಪ್ರಭಾ, ಕಾಕ್ರೋಚ್ ಸುದಿ ಅವರು, ಇವ್ 3 ಜನ ಕ್ಲೋಸ್ ಇದ್ರು ಅವ್ರ ಮನೆಯಿಂದ ಹೊರಗಡೆ ಹೋದ್ರು ಅಂತ ಹೇಳ್ತಾರೆ ಗಿಲ್ಲಿ. ಇದಕ್ಕೆ ಕೌಂಟರ್ ಅಟ್ಯಾಕ್ ಮಾಡಿದಂತಹ ಧ್ರುವಂತ್ ಅವರು, ರಕ್ಷಿತಾ ಮಲ್ಲಮ್ಮನ ಜೊತೆ ಕ್ಲೋಸ್ ಆದ್ರು, ಮಲ್ಲಮ್ಮ ಹೋದ್ರು. ಚಂದ್ರಪ್ರಭಾ ಅವ್ರ ಜೊತೆ ಕ್ಲೋಸ್ ಆದ್ರು, ಚಂದ್ರಪ್ರಭಾ ಅವರು ಹೋದ್ರು. ಕಾಕ್ರೋಚ್ ಸುದಿ ಅವ್ರ ಜೊತೆ ಕ್ಲೋಸ್ ಆದ್ರು, ಅವರು ಹೋದ್ರು. ರಘು ಅಣ್ಣನ ಎಲಿಮಿನೇಟ್ ಮಾಡಿ ಕೂರ್ಸಿದ್ಲು. ದೇವ್ರ ದಯದಿಂದ, ಅವರ ಮನೆ ದೇವರ ಆಶೀರ್ವಾದದಿಂದ ರಘು ಅವರು ಉಳ್ಕೊಂಡಿದ್ದಾರೆ. ಸೊ ನನ್ನಿಂದ ಹೋಗ್ತಾ ಇಲ್ಲ, ಯಾರು ರಕ್ಷಿತಾಯಿಂದ ಹೋಗ್ತಾ ಇರೋದು ಅಂತ ಕೌಂಟರ್ ಅಟ್ಯಾಕ್ ಮಾಡಿದ್ರು ಧ್ರುವಂತ್. ಇದೆಲ್ಲ ಸೀಕ್ವೆನ್ಸ್ ಅಥವಾ ಈ ಸಿಚುಯೇಷನ್ ಚರ್ಚೆ ಆದಂತ ಸಂದರ್ಭದಲ್ಲಿ ಅಶ್ವಿನಿ ಅವರು ಹೇಳ್ತಾರೆ, ನಿಮ್ಮ ಜೊತೆನೆ ಇಟ್ಕೊಂಡಿದ್ದೀರಾ ಅಮಾವಾಸ್ಯೆ ನಿಮ್ ಜೊತೆನೆ ಇದೆ ಹೋಗಿ ಅಂತ ಹೇಳಿದ್ರು. ಅಮಾವಾಸ್ಯೆ ಅಂದ್ರೆ ಅಲ್ಲಿಗೆ ರಕ್ಷಿತಾನ ಇವರು ಅಮಾವಾಸ್ಯೆ ಅಂತ ಕರೆದ್ರ ಅಶ್ವಿನಿ ಗೌಡ ಅವರು ಅನ್ನೋದು ಈಗ ಚರ್ಚೆ. ಆಕ್ಚುಲಿ ಕಪ್ಪು ಕಸ್ತೂರಿ ಅಂತಾರೆ, ಕಪ್ಪು ಕೃಷ್ಣ ಸುಂದರಿ. ಹೀಗಿರ್ಬೇಕಾದ್ರೆ ಅಮಾವಾಸ್ಯೆ ಪದ ಬಳಕೆ, ಕತ್ತಲಿನ ಪದ ಪ್ರಯೋಗ ಮಾಡಿದ್ದು ಯಾಕೆ? ಯಾವ ಕಾಂಟ್ಯಾಕ್ಸ್ಟ್ ಅಲ್ಲಿ ರಕ್ಷಿತಾನ ಇವರು ಅಮಾವಾಸ್ಯೆ ಅಂತ ಕರೆದ್ರು? ಅಮಾವಾಸ್ಯೆ ಅಂತ ಹೇಳಿದ್ದು ರಕ್ಷಿತಾಗ ಅಥವಾ ಬೇರೊಬ್ರಿಗೆ ಯಾರಿಗಾದ್ರೂ ಹೇಳಿದ್ರ? ಇದೆಲ್ಲ ಚರ್ಚೆ ನಡೀತಾ ಇದೆ. ಅಲ್ಲ, ಅಷ್ಟೊಂದು ವಿದ್ಯಾವಂತರಾಗಿರ್ತಕ್ಕಂಥ ಅಶ್ವಿನಿ ಗೌಡ ಅವರಿಗೆ ಯಾವ ಪದಗಳನ್ನ ಎಲ್ಲಿ ಬಳಕೆ ಮಾಡ್ಬೇಕು ಅನ್ನೋದು ಗೊತ್ತಿಲ್ವಾ? ಗೊತ್ತಿದ್ರು ಇದೆಲ್ಲ ಹೈ ಡ್ರಾಮಾ ಕ್ರಿಯೇಟ್ ಮಾಡ್ತಿದ್ದಾರ. ನಾನು ಹೈಲೈಟ್ ಆಗ್ಬೇಕು, ಜನ ನನ್ನನ್ನ ಅಂದ್ರೆ ಅಟೆನ್ಷನ್ ಸೀಕರ್ ಆಗಿ ಜನ ನನ್ನ ಕಡೆ ಅಟ್ರಾಕ್ಟ್ ಆಗ್ಬೇಕು, ಅಥವಾ ಜನ ನನ್ನ ನೋಡ್ಬೇಕು, ನನ್ನ ಟಾಪಿಕ್ ಓಡ್ತಾ ಇರಬೇಕು 24x7 ಲೈವ್ ಅಲ್ಲಿ ಅಂತ ಏನಾದ್ರು ಈ ರೀತಿಯ ಪದ ಪ್ರಯೋಗಗಳನ್ನ ಮಾಡ್ತಾ ಇದ್ದಾರ ಗೊತ್ತಿಲ್ಲ. ಆದ್ರೆ ಈ ರೀತಿಯ ಪದಗಳನ್ನ ಬಳಸೋದು ಅವರ ಒಂದು ವಯಸ್ಸಿಗೆ ಸರಿಯಲ್ಲ ಅನ್ನೋದು ನನ್ನ ಭಾವನೆ. ಡೇ 1 ತಗೊಳ್ಳಿ, ಕಾರ್ಟೂನ್ ಇಂದ ಶುರು ಆಯ್ತು ನೋಡಿ ಯಮುನ ಒಂದು ಪದ ಪ್ರಯೋಗ. ಕಾರ್ಟೂನ್, ಇಡಿಯಟ್, ಶೀಸ್ ಎಸ್ ಕ್ಯಾಟಗರಿ, ನಿನ್ ಬೆಡ್ ನೋಡಿದ್ರೆ ಗೊತ್ತಾಗುತ್ತೆ ನೀನ್ ಎಲ್ಲಿಂದ ಬಂದಿದ್ಯಾ, ನೀನ್ ಎಂತವಳು ಅನ್ನೋಂಥದ್ದು. ಜೊತೆಗೆ ಅವಳ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಿದ್ರು. ನಾನು 24 ವರ್ಷ ವಯಸ್ಸಾದ್ರೂ ಕೂಡ ಯಾರ ಜೊತೆಗೂ ಕೈ ಹಿಡ್ಕೊಂಡು ಕೂತಿರ್ಲಿಲ್ಲ. ರಕ್ಷಿತಾ 18-20ನೇ ವಯಸ್ಸಿಗೆ ರೂಮ್ಗೆ ಹೋಗಿ ಯಾರ್ದೋ ಜೊತೆ ಅಂದ್ರೆ ಬಿಗ್ ಬಾಸ್ ಮನೆ ಕಂಟೆಸ್ಟೆಂಟ್ ಜೊತೆ ಕೈ ಹಿಡ್ಕೊಂಡು ಕೂತ್ಕೋತಾಳೆ. ಇವಳು ಏನ್ ಹೇಳ್ಬೇಕು? ಜನ ಹೊರಗಡೆ ನೋಡ್ತಿರ್ತಾರೆ, ಯೂತ್ಸ್ ನೋಡ್ತಿರ್ತಾರೆ, ಏನ್ ಮೆಸೇಜ್ ಕೊಡ್ತಾಳೆ ಇವಳು ಬಿಹೇವಿಯರ್ ಸರಿ ಆಗ್ಬೇಕು ಅಂದ್ರು. ಕೊನೆಗೆ ಚಪ್ಲಿ ತೋರಿಸಿದ್ದು EMನ ಓಟಿಗೆ, ಅದನ್ನ ಕಲಾವಿದರಿಗೆ ಚಪ್ಲಿ ತೋರಿಸಿದ್ಲು ಅಂತ ತಿರುಗಿಸ್ಬಿಟ್ರು. ಆ ಸಂದರ್ಭನೇ ತಿರುಗಿಸಿ ಮುರುಗಿಸಿ ಮ್ಯಾನಿಪುಲೇಟ್ ಮಾಡಿ ಕರ್ನಾಟಕದ ಜನತೆ ಕೆಂಡಾಕಾರ ತರ ಮಾಡಿದ್ರು. ಕೊನೆಗೆ ಕಲಾವಿದರಿಗೆ ಕಲೆಗೆ ಅವಮಾನ ಮಾಡ್ತಾಳೆ, ಅಧಿಕ ಪ್ರಸಂಗತನ ತೋರಿಸ್ತಾಳೆ ಅಂತ ಅದನ್ನು ಹೇಳಿದ್ರು. ಆಮೇಲೆ ಇವಳು ವ್ಯಕ್ತಿತ್ವದ ಬಗ್ಗೆ ಮಾತಾಡಿದ್ರು. ಸರಿಯಲ್ಲ, ನನ್ನ ವ್ಯಕ್ತಿತ್ವವನ್ನ ತಿರುಗಿಸೋ ಪ್ರಯತ್ನ ಮಾಡ್ತಾಳೆ ಅಂತ ಉಲ್ಟಾ ಮಾತಾಡಕ್ ನೋಡಿದ್ರು. ಕೊನೆಗೆ ಆಕ್ಚುಲಿ ಯಾರ ವ್ಯಕ್ತಿತ್ವವನ್ನ ಯಾರು ತಿರುಗಿಸಿದ್ರು, ಯಾರ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋ ಮೂಲಕ ಯಾರು ವಯಸ್ಸಲ್ಲಿ ದೊಡ್ಡವರಾದ್ರೂ ಕೂಡ ಸಣ್ಣವರಾದ್ರೂ ಜನತೆ ಮುಂದೆ ಅನ್ನೋದು ಗೊತ್ತಿದೆ. ಅಷ್ಟೆಲ್ಲ ಕಾರ್ಟೂನ್, ಇಡಿಯಟ್, ಶೀಸ್ ಎಸ್ ಕ್ಯಾಟಗರಿ,
ಅಲ್ಲಿಂದ ಶುರುವಾಗಿದ್ದು ಈಗ ಅಮಾವಾಸ್ಯೆ ಪದದ ತನಕ ಬಂದು ನಿಂತಿದೆ. ಆದ್ರೆ ಅಮಾವಾಸ್ಯೆ ಪದ ಜೊತೆಗೆ ಈ ಹಿಂದಿನ ಎಸ್ ಕ್ಯಾಟಗರಿ ಪದ ಈ ಎರಡನ್ನೂ ಕೂಡ ಟಚ್ ಮಾಡಬೇಕು ಕಿಚ್ಚ ಸುದೀಪ್ ಅವರು ಈ ವಾರದ ಅಂದ್ರೆ ಕಮಿಂಗ್ ಕಿಚ್ಚನ ಪಂಚಾಯಿತಿಯಲ್ಲಿ ಅನ್ನುವಂಥದ್ದು ನನ್ನೊಬ್ಬಳ ಅಭಿಪ್ರಾಯ ಅಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಬಹುತೇಕರು ಈಗಾಗಲೇ ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡಿದ್ದಾರೆ. ಇದೆಲ್ಲವೂ ಒಂದು ಕಡೆ ಆದ್ರೆ ರಕ್ಷಿತಾ ಬಗ್ಗೆ ಬೆನ್ ಹಿಂದೆ ಮಾತಾಡೋರೆ ಇವ್ರು 3 ಜನ. ಸುದೀಪ್ ಅವರು ಆಲ್ರೆಡಿ ತುಂಬಾ ಸಲ ಹೇಳಿದ್ದಾರೆ, ನಿಮ್ಗೆ ಅವ್ರು ಫೇಕ್ ಅನ್ಸುತ್ತಾ, ಅವ್ರ ವ್ಯಕ್ತಿತ್ವ ನಿಮಗೆ ಸರಿ ಬರಲ್ಲ ಅನ್ಸುತ್ತಾ, ಅವರು ಮುಖವಾಡ ಹಾಕೊಂಡಿದ್ದಾರೆ ಅನ್ಸುತ್ತಾ, ಅವ್ರು ಫೇರ್ ಅಲ್ಲ ಅಂತ ಅನ್ಸುತ್ತಾ, ಬಿಟ್ಟಾಕಿ ಅವ್ರು ಜೆನ್ಯೂನ್ ಆಗಿಲ್ವಾ ಬಿಡಿ, ಜನತೆ ನೋಡ್ಕೊಳ್ತಾರೆ. ಅವ್ರು ಎಷ್ಟು ನಿಯತ್ತಾಗಿರ್ತಾರೆ, ಅವ್ರು ಎಷ್ಟು ಫೇಕ್ ಅಂದ್ರೆ ಮುಖವಾಡ ಕಳಚಿ ಆಡ್ತಾರೆ, ಅದು ಅವ್ರಿಗೆ ಒಳ್ಳೇದು. ನಿಮಗೆ ಅವ್ರು ಸರಿ ಬರಲ್ಲ ಅಂದ್ರೆ ಅವ್ರ ಬಗ್ಗೆ ಮಾತೇ ಆಡಕ್ ಹೋಗ್ಬಿಡಿ, ನಿಮ್ಮ ಕಾನ್ಸಂಟ್ರೇಷನ್ ಗೇಮ್ ಕಡೆ ಇರ್ಲಿ ಅಂತ ಸುದೀಪ್ ಅವರು ಕಿಚ್ಚನ ಪಂಚಾಯಿತಿಯಲ್ಲಿ ಹೇಳ್ಕೊಂಡೇ ಬರ್ತಾರೆ. ಆದ್ರೆ ಧ್ರುವಂತ್ ಅವರು, ಜಾನ್ವಿ ಅವರು, ಅಶ್ವಿನಿ ಅವರು ಬೆನ್ ಹಿಂದೆ ಮಾತಾಡೋದೇ ಜಾಸ್ತಿ ಆಗ್ಬಿಟ್ಟಿದೆ. ಅದರಲ್ಲೂ ಕಳೆದ ಕಿಚ್ಚನ ಪಂಚಾಯಿತಿಯಲ್ಲಿ ರಕ್ಷಿತಾ ಬಗ್ಗೆ ಮಾತನಾಡೋದಕ್ಕೆ ನಿಂಗೆ ಸ್ಪೇಸ್ ಅಲ್ಲಪ್ಪ ಕೊಡ್ಬೇಕು, ನಾನ್ ಸ್ಪೇಸ್ ಕೊಡಲ್ಲ ಅಂತ ಬಿಗ್ ಬಾಸ್ ಮನೆ ತುಂಬಾ ಹೇಳ್ಕೊಂಡ್ ಬರ್ತೀಯಲ್ಲ, ಮಾತಾಡು ಅಂತ ಸುದೀಪ್ ಅವ್ರು ಸ್ಪೇಸ್ ಕೊಟ್ರೆ, ಹೇ ಹಂಗೇನಿಲ್ಲ ಸರ್ ಅಂತ ಹೇಳಿದ್ರು ಧ್ರುವಂತ್ ಅವರು. ಆಕ್ಚುಲಿ ಎಂತ ಗೊತ್ತುಂಟ ಗಾಯ್ಸ್ ಅಂತ ಬಾಡಿ ಎಲ್ಲ ಶೇಕ್ ಮಾಡ್ಕೊಂಡು ಬೇರೆಯವ್ರ ಮುಂದೆ ರಕ್ಷಿತಾನ ಬ್ಯಾಕ್ ಪಿಚಿಂಗ್ ಮಾಡಿ ಮಾತಾಡುವಂತ ಧ್ರುವಂತ್ ಅವರು ಕಿಚ್ಚ ಸುದೀಪ್ ಅವ್ರ ಮುಂದೆ ತಮ್ಮ ಪೌರುಷವನ್ನ ಪ್ರದರ್ಶನ ಮಾಡುವಂತ ಸಾಹಸಕ್ಕೆ ಇಳಿಲಿಲ್ಲ. ಸೊ ನಾನು ಧ್ರುವಂತ್ ಅವರನ್ನ ಏನೋ ಅನ್ಕೊಂಡಿದ್ದೆ, ಆದ್ರೆ ಅಸಲಿ ತಾಕತ್ತು ಧಮ್ಮು ಕಿಚ್ಚನ ಮುಂದೆ ತೋರಿಸ್ಬೇಕಾಗಿತ್ತು. ಆದ್ರೆ ಅವ್ರ ಮುಂದೆ ಬಿಟ್ಟು ಈಗ ಬಕೆಟ್ ಗ್ಯಾಂಗ್ ಮುಂದೆ ಎಂತ ಗೊತ್ತುಂಟ ಗೈಸ್ ಅಂತ ಡ್ರಾಮಾ ಶುರು ಮಾಡಿದ್ದಾರೆ. ನಿಜಕ್ಕೂ ಇದು ಧ್ರುವಂತ್ ರಿಯಲ್ ಅಲ್ಲ, ಫೇಕ್ ಅನ್ನೋದು ಇದರಿಂದಲೇ ಗೊತ್ತಾಗುತ್ತೆ. ನೀವೇ ಮುಖವಾಡ ಹಾಕೊಂಡು ಬದುಕ್ತಿದ್ದೀರಿ ಬಿಗ್ ಬಾಸ್ ಮನೆ ಒಳಗಡೆ ಅನ್ನೋದು ಗೊತ್ತಾಗುತ್ತೆ. ರಕ್ಷಿತಾ ಬಗ್ಗೆ ಕೆಡದಾಗಿ ಆಕೆನ ಹೀಯಾಳಿಸ್ಕೊಂಡು ಅವಳು ಒಂದು ಯೂಟ್ಯೂಬ್ ಚಾನಲ್ ಇಟ್ಕೊಂಡಿದ್ದಾಳೆ. ಮೀನ್ ಗೊತ್ತುಂಟ ಗೈಸ್ ಅಂತ ಹೋಗಿ ಬೀಚ್ ಅಲ್ಲಿ ಅಥವಾ ಮಾರ್ಕೆಟ್ ಅಲ್ಲಿ ನಿಂತ್ಕೋತಾಳೆ. ನಾವೇನ್ ಮೀನ್ ನೋಡಿಲ್ವಾ, 25-26 ವರ್ಷ ವಯಸ್ಸಾಗಿದೆ, ಚೈಲ್ಡ್ಹುಡ್ ತರ ಬಿಹೇವ್ ಮಾಡ್ತಾಳೆ, ಅವಳು ಜೆನ್ಯೂನ್ ಆಗಿಲ್ಲ, ಫೇಕ್ ಆಗಿ ಆಡ್ತಾಳೆ. ಅವಳಿಗೆ ಈಗ ಗತಿ ಇಲ್ಲ, ಇಡೀ ಬಿಗ್ ಬಾಸ್ ಮನೆ ಅವಳಿಗೆ ಚೂರಿ ಹಾಕಿದ್ರು ಕೂಡ ಅವ್ರ ಹಿಂದಿಂದನೇ ಸುತ್ತಾಡ್ಬೇಕು, ಆ ಆಪ್ಷನ್ ಇಲ್ಲ ಅಂತ ಹೇಳ್ಕೊಂಡು ಓಡಾಡ್ತಾ ಇರೋದು, ಅಥವಾ ಹೇಳ್ಕೊಂಡು 3 ಜನ ಮಾತಾಡಿದ್ದು. ಹೌದು, ಆಕೆ ಯೂಟ್ಯೂಬ್ ಚಾನಲ್ ನಲ್ಲಿ ಏನ್ ಮಾಡ್ತಾಳೆ ಅಂತ ಅಶ್ವಿನಿ ಅವರು ತುಂಬಾ ಏನ್ ಹೇಳ್ತಾರೆ ಇಂಟ್ರೆಸ್ಟ್ ತೋರಿಸ್ತಾ ಇದಾರೆ, ಅವಳ ಚಾನಲ್ ಅಲ್ಲಿ ಏನೇನ್ ಬರುತ್ತೆ ಅಂತ. ಆಕ್ಚುಲಿ ಆಕೆಗೆ ಆದಂತ ವ್ಯೂವರ್ಶಿಪ್ ಬಳಗ ಇದೆ. ಕರ್ನಾಟಕದ ಬಹುತೇಕ ಜನರು ಆಕೆ ಮಾತಾಡೋ ಶೈಲಿಯನ್ನೇ ಇಷ್ಟಪಟ್ಟು ಆಕೆಗೆ ಅಷ್ಟೊಂದು ಫಾಲೋವರ್ಸ್ ಇರೋದು. ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ಮೇಲೆ, ಆಕೆ ನಿಮ್ಗೆ ಕಾಂಪಿಟೇಟರ್ ಅಲ್ಲ ಅಂದ್ಮೇಲೆ, ಸ್ಟ್ರಾಂಗ್ ಕಂಟೆಂಡರ್ ಅಂತ ನೀವು ಭಾವಿಸಿಲ್ಲ ಅಂದ್ಮೇಲೆ ಆಕೆ ಬಗ್ಗೆ ಮಾತಾಡೋದೇ ಸರಿಯಲ್ಲ. ನಿಮಗೆ ಅವಳು ಟಫ್ ಕಾಂಪಿಟೇಟರ್, ನಮಗೆ ನೆಕ್ ಟು ನೆಕ್ ಫೈಟ್ ಕೊಡೋದೇ ರಕ್ಷಿತಾ ಅನ್ನೋದು ಗೊತ್ತಿರೋದ್ರಿಂದಲೇ ಜಾನ್ವಿ ಅವರಾಗ್ಲಿ ಅಶ್ವಿನಿ ಅವರಾಗ್ಲಿ ಧ್ರುವಂತ್ ಆಗ್ಲಿ ಮಾತಾಡ್ತಾ ಇರೋದು. ಸೊ ಎಲ್ಲಿ ಕೌಂಟರ್ ಕೊಡ್ಬೇಕು, ಎಲ್ಲಿ ಎಷ್ಟು ಮಾತಾಡ್ಬೇಕು ಅನ್ನೋದು ರಕ್ಷಿತಾ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾಳೆ. ನಿಮ್ಮಿಬ್ರಿಗೂ ಕೂಡ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯೋದು ಅಂತಾರಲ್ಲ, ಅದು ಕಿಚ್ಚನ ಮುಂದೆನೆ ಕೊಟ್ಲು. ಅದ್ ನಂಗೆ ತುಂಬಾ ಇಷ್ಟ ಆಯ್ತು. ಎಷ್ಟೇ ಸಕ್ಸಸ್ಫುಲ್ ವ್ಯಕ್ತಿ ಆಗಿರ್ಲಿ, 100 ಸಿನಿಮಾ ಮಾಡಿರ್ಲಿ, ಒಬ್ಬರ ವ್ಯಕ್ತಿತ್ವವನ್ನ ಕೆಳಗಿಟ್ಟು ಮಾತಾಡೋದು, ಬ್ಲಡಿ ಲೂಸರ್ ಅನ್ನೋದು, ಯೋಗ್ಯತೆ ಅರ್ಹತೆ ಬಗ್ಗೆ ಮಾತಾಡೋದಿದೆಯಲ್ಲ, ಅದು ಅವ್ರು 100 ಸಿನಿಮಾ ಮಾಡಿದ್ರು ವೇಸ್ಟು, ಅವ್ರು ಎಷ್ಟೇ ಸಕ್ಸಸ್ಫುಲ್ ವ್ಯಕ್ತಿ ಆಗಿದ್ರು ವೇಸ್ಟು ಅಂತ ಹಿಂದೊಮ್ಮೆ ಹೇಳಿದ್ಲು ರಕ್ಷಿತಾ. ಇದಕ್ಕೆ ಅಶ್ವಿನಿ ಗೌಡ ಅವ್ರು ಹೇಳಿದ್ರು, ನಾನು 15 ವರ್ಷದ ಸಿನಿಮಾ ಪಯಣದಲ್ಲಿ 100 ಸಿನಿಮಾ ಮಾಡ್ಬಿಟ್ಟಿದ್ದೀನಿ, ಇವಳು ಅದ್ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದಾಳೆ, ನನ್ನ 15 ವರ್ಷದಲ್ಲಿ 100 ಸಿನಿಮಾ ಕಂಪ್ಲೀಟ್ ಮಾಡಿದ್ದೀನಲ್ಲ, ಆಕೆ 15 ವರ್ಷದಲ್ಲಿ 100 ಸಿನಿಮಾ ಕಂಪ್ಲೀಟ್ ಮಾಡ್ಲಿ, ನೋಡೋಣ, ನಾನು 100 ಯೂಟ್ಯೂಬ್ ಚಾನಲ್ ಶುರು ಮಾಡಿ ತೋರಿಸ್ತೀನಿ ಅಂತ ಒಂದು ಚಾಲೆಂಜ್ ಹಾಕಿದ್ರು. ಅದಕ್ಕೆ ಕೌಂಟರ್ ಅವತ್ತಿ ಕೊಟ್ಟಿರ್ಲಿಲ್ಲ. ನಾನು ಒಳ್ಳೆಯವರಿಗೆ ಒಳ್ಳೆಯವಳು, ರಾಕ್ಷಸತ್ವ ನನ್ನಲ್ಲಿದೆ ಅಂತ ನೀವು ನೋಡೋದಾದ್ರೆ ನನ್ನ ರಾಕ್ಷಸತ್ವ ಗುಣ ಇದೆ, ನಾನು ಒಳ್ಳೆಯವ್ರಿಗೆ ಒಳ್ಳೆಯವಳಾಗಿ ಇರ್ತೀನಿ ಅಂತ ಅಷ್ಟೇ ಹೇಳಿ ನಿಮ್ಮನ್ನ ಈ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಿನೇ ನಾನು ಹೋಗೋದು ಅಂತ ರಕ್ಷಿತಾ ಅವತ್ತು ಕೌಂಟರ್ ಕೊಟ್ಟಿದ್ಲು. ಕೊನೆಗೆ ಕಿಚ್ಚನ ಮುಂದೆ ನಿಂತ್ಕೊಂಡು 6 ತಿಂಗಳಲ್ಲಿ, ಅಂದ್ರೆ ನಾನು ಯೂಟ್ಯೂಬ್ ಶುರು ಮಾಡಿ 6 ತಿಂಗಳಿಗೆ ನನಗೆ ಬಿಗ್ ಬಾಸ್ ಆಫರ್ ಬಂತು, ನಾನು ಬಿಗ್ ಬಾಸ್ ಮನೆಗೆ ಬಂದಿದ್ದೀನಿ, ಅದು ನನ್ನ ತಾಕತ್ತು. ಎಂತ ಗೊತ್ತುಂಟ ಗೈಸ್ ಅನ್ನೋದು, ಅದು ನನ್ನ ಮಾತನಾಡುವಂತ ಶೈಲಿ, ಅದನ್ನ ತುಂಬಾ ಜನ ಇಷ್ಟಪಡ್ತಾರೆ. ಸೊ ಮಂಗಳೂರಿನವರೆಲ್ಲ ಎಂತ ಗೊತ್ತುಂಟ ಗೈಸ್ ಅಂತಾನೆ ಮಾತನಾಡೋದು. ಆ ಎಂತ ಗೊತ್ತುಂಟ ಗೈಸ್ ಅನ್ನೋದು ಧ್ರುವಂತ್ ಅವರಿಗೆ ಗೊತ್ತಿಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗತ್ತೆ? ನಂತರ ಧ್ರುವಂತ್ ಅವ್ರು ಇರಕ್ಕಾಗಲ್ಲ, ಧ್ರುವಂತ್ ಅವ್ರ ತರ ನಾನ್ ಇರಕ್ಕಾಗಲ್ಲ. ನಂತರದವ್ರನ್ನ ಇವ್ರು ನೋಡೇ ಇಲ್ಲ ಅಂತಂದ್ರೆ ನಾನು ಯುನಿಕ್, ನಾನು ಅವಳು ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಅಂತ ಏನ್ ಹೇಳಲಿಲ್ಲ, ಆದ್ರೆ ನಂದೇ ಆದಂತ ಒಂದು ವ್ಯಕ್ತಿತ್ವ ಇದೆ, ನಾನು ಯುನಿಕ್ ಅನ್ನೋದ್ರ ಮೂಲಕ ಅದನ್ನ ಸಮರ್ಥನೆ ಮಾಡ್ಕೊಂಡು, ಜೊತೆಗೆ ಅಲ್ಲಿ ಇಬ್ಬರಿಗೂ ಕೌಂಟರ್ ಕೊಟ್ಲು. 6 ತಿಂಗಳಿಗೆ ಬಿಗ್ ಬಾಸ್ ಮನೆಗೆ ಬಂದಿದ್ದೀನಿ, ಅದು ನನ್ನ ವ್ಯಕ್ತಿತ್ವ, ಅದು ನನ್ನ ತಾಕತ್ತು. ನೀವು 100 ಸಿನಿಮಾ ಮಾಡಿ ಬಿಗ್ ಬಾಸ್ ಮನೆಗೆ ಬಂದಿದ್ರಿ, ನಾನು ಒಂದು ಯೂಟ್ಯೂಬ್ ಚಾನಲ್ ಮಾಡಿ ಬಿಗ್ ಬಾಸ್ ಮನೆಗೆ ಬಂದಿದ್ದೀನಿ ಅನ್ನೋದನ್ನ ಇಬ್ಬರಿಗೂ ಕೌಂಟರ್ ಕೊಡೋ ಮೂಲಕ ಉತ್ತರ ಕೊಟ್ಟಿದ್ದಾಳೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಬಹುಶಃ ಇವ್ರು ಇದೇ ರೀತಿ ಬೇರೆಯವ್ರನ್ನ ಹೀಯಾಳಿಸ್ಕೊಂಡು ಹಂಗಿಸ್ಕೊಂಡು
ಕಿಂಡಲ್ ಮಾಡ್ಕೊಂಡು ಆಕೆಯ ವ್ಯಕ್ತಿತ್ವವನ್ನ ತೇಜೋವಧೆ ಮಾಡ್ಕೊಂಡು ಮುಖವಾಡ ಹಾಕೊಂಡಿದ್ದಾಳೆ, ಜೆನ್ಯೂನ್ ಅಲ್ಲ, ಅವಳಿಗೆ ಗತಿ ಇಲ್ಲ, ಅವಳು ಯಾರ್ಯಾರ ಜೊತೆ ಕ್ಲೋಸ್ ಆಗ್ತಾಳಲ್ಲ ಎಲ್ರು ಹೊರಗಡೆ ಕಳಿಸ್ತಾಳೆ ಅಂತ ಇವ್ರು ಹಿಂಗೆ ಮಾತಾಡ್ಕೊಂಡು ಕೂತಿದ್ರೆ ಮುಂದೊಂದು ದಿನ ಇವ್ರುಗಳು ಕೂಡ ಹೊರಗಡೆ ಬರ್ಬೇಕಾಗುತ್ತೆ. ರಕ್ಷಿತಾ ಟಾಪ್ 5 ಲಿಸ್ಟ್ ಅಲ್ಲಿ ಇದ್ದೇ ಇರ್ತಾಳೆ. ಯಾಕಂದ್ರೆ ಎಲ್ಲಿಯೂ ಕೂಡ ಸುಖ ಸುಮ್ಮನೆ ಅನವಶ್ಯಕವಾಗಿ ಯಾರ ಬಗ್ಗೆನೂ ಕೂಡ ಆಕೆ ಕೆಟ್ಟದಾಗ ಮಾತಾಡಲ್ಲ. ಒಂದು ತಪ್ಪಾಯ್ತು, ರಘು ಅವ್ರನ್ನ ಎಲಿಮಿನೇಟ್ ಮಾಡಬಾರ್ದಾಗಿತ್ತು, ಸೊ ಮಾಡ್ಬಿಟ್ಟೆ, ನನ್ಗೆ ಹೆಂಗೆ ಯೋಚನೆ ಮಾಡದೆ ಗೊತ್ತಾಗ್ಲಿಲ್ಲ ಅಂತ ತುಂಬಾ ಕೊರಗಿದ್ಲು. ಅವಳಿಗೊಂಚೂರು ಕನ್ಫ್ಯೂಷನ್ ಸ್ಟೇಟಸ್ ನಲ್ಲಿ ಆ ಒಂದು ಡಿಸಿಷನ್ ತೆಗೆದುಕೊಂಡಿದ್ದಕ್ಕೆ ಎಷ್ಟು ಮರ್ಕ ಪಟ್ಲು ಅನ್ನೋದನ್ನ ಇಡೀ ಕರ್ನಾಟಕ ನೋಡಿದೆ. ಸೊ ನನಗನ್ಸೋದು ಬ್ಯಾಕ್ ಪಿಚ್ಚಿಂಗ್ ಮಾಡೋಕ್ಕೂ ಮೊದಲು ನಿಮ್ದೇನೋ ನಿಮ್ಮ ಆಟ ನೀವು ನೋಡ್ಕೊಳ್ಳಿ ಗೈಸ್. ಎಂತ ಗೊತ್ತುಂಟ ಗೈಸ್, ನಾನು ಅದೇ ಸ್ಟೈಲಲ್ಲಿ ಹೇಳ್ಬೇಕಾದ್ರೆ ನಿಮ್ಮ ಆಟ ನೀವು ಆಡಿ, ಅವಳಾಟ ಅವಳು ಆಡ್ತಾ ಇದ್ದಾಳೆ. ಸೊ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ಬಿಗ್ ಬಾಸ್ ಮನೆಗೆ ನೀವು ಹೋಗಿರೋದು ಯಾಕೆ ಅನ್ನೋದನ್ನ ಒಂದಿಷ್ಟು ಗಮನದಲ್ಲಿ ಇಟ್ಕೊಂಡು ವ್ಯಕ್ತಿತ್ವವನ್ನ ತೇಜೋವಧೆ ಮಾಡದೆ ಪರ್ಸನಲ್ ಅಟ್ಯಾಕ್ ಮಾಡಬೇಡಿ, ತೇಜೋವಧೆ ಮಾಡಬೇಡಿ, ನಿಮ್ ಕಾಮಿಡಿ ನಿಮ್ ಜೋಕಿಂಗ್ ಅಲ್ಲೇ ಇಟ್ಕೊಳ್ಳಿ ಅಂತ ಹೇಳೋ ಅಶ್ವಿನಿ ಗೌಡ ಅವರು ಕೂಡ ರಕ್ಷಿತಾನ ಟಾರ್ಗೆಟ್ ಮಾಡದೆ ನಿಮ್ಮ ಕಾಂಪಿಟೇಟರ್ ಅವಳಲ್ಲ ಅಂದ್ಮೇಲೆ ಅವಳ ಹೆಸರನ್ನ ತೆಗೆದುಕೊಳ್ದೆ ನಿಮ್ಮ ಆಟ ನೀವಾಡಿ. ನೀವೇ ಹೇಳಿದ್ರಿ ತಾಕತ್ತು ಅಂದ್ರೆ ಅಶ್ವಿನಿ ಗೌಡ ಅಂದ್ರೆ ತಾಕತ್ತು ಅಂತ. ಸೊ ಪವರ್ ಕಾರ್ಡ್ ನ ಯೂಸ್ ಮಾಡ್ಕೋಬೇಡಿ, ಬೇರೆಯವ್ರಿಗೆ ಹೇಳೋ ನೀವು ರಕ್ಷಿತಾ ಹೆಸರನ್ನ ಪವರ್ ಕಾರ್ಡ್ ಆಗಿ ನೀವು ಯೂಸ್ ಮಾಡ್ಕೊಳ್ಬೇಡಿ. ನಿಮ್ಮ ಆಟ ಅಶ್ವಿನಿ ಅಂದ್ರೆ ತಾಕತ್ತು ಅಂದ್ರೆ ಅಶ್ವಿನಿ ಅನ್ನೋದನ್ನ ನೀವು ಪ್ರೂವ್ ಮಾಡಿ ಅಂತ ಹೇಳ್ತಾ ಈ ಒಂದು ಪುಟ್ಟ ಎಪಿಸೋಡ್ ನ ಇಲ್ಲಿ ಮುಗಿಸ್ತಾ ಇದೀನಿ. ಸೊ ನೋಡೋಣ ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಕಮಿಂಗ್ ವೀಕ್ ನಲ್ಲಿ ಅಮಾವಾಸ್ಯೆ ಪದಕ್ಕೆ ಶಿಹಿಸ್ ಎಸ್ ಕ್ಯಾಟಗರಿ ಪದಕ್ಕೆ ಕಿಚ್ಚ ಅವರು ಮಾತಾಡ್ತಾರ ಇವೆರಡು ವಿಚಾರದ ಬಗ್ಗೆ. ಇದಕ್ಕೆ ಅಶ್ವಿನಿ ಅವರ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು ಅಂತ ಹೇಳ್ತಾ ಈ ಒಂದು ಎಪಿಸೋಡ್ ನ ಮುಗಿಸ್ತಾ ಇದೀನಿ. ನಿಮ್ಗೆ ನಾನ್ ಮಾತಾಡಿದ ಇಷ್ಟ ಆಗಿದ್ರೆ ಅಥವಾ ಏನಾದ್ರೂ ಸಜೆಷನ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಸ್ಟೋರಿನ ಮುಗಿಸ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ.